ಫ್ರೆಂಡ್ಸ್, ಇಂದಿನ ಎಪಿಸೋಡ್ನಲ್ಲಿ ನಾವು ಮೈಸೂರು ಸ್ವತಂತ್ರವಾಗಿದ್ದು ಹೇಗೆ, ಬೆಂಗಳೂರು ಮೈಸೂರು ವಶವಾಗಿದ್ದು ಹೇಗೆ, ಶ್ರೀರಂಗಪಟ್ಟಣದ ಯುದ್ಧದ ಜಯ, ದಸರಾ ಉತ್ಸವ ಶುರುವಾಗಿದ್ದು ಹೇಗೆ ಅನ್ನೋ ವಿಷಯಗಳನ್ನು ಎಳೆಯಾಗಿ ನೋಡಿದ್ದೇವೆ. ಆದರೆ ಅದೇ ಸಮಯದಲ್ಲಿ ನಡೆದ ಮತ್ತೊಂದು ಘಟನೆ ಬಗ್ಗೆ ಇಂದಿನ ಎಪಿಸೋಡ್ನಲ್ಲಿ ನೋಡೋಣ. ಅದೇ ಮೈಸೂರು ರಾಜವಂಶದ ಮೇಲೆ ಇಂದಿಗೂ ಕರಿನೆರಳಾಗಿ ಕಾಡುತ್ತಿರುವ ಅಲುಮೇಲಮ್ಮನ ಶಾಪ. ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ ಹಾಗೂ ಮೈಸೂರು ರಾಜವಂಶದ ಇತಿಹಾಸದ ಸರಣಿಯ 6ನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಹೊಸ ಎಪಿಸೋಡ್ನಲ್ಲಿ ನಾವು ಅಲುಮೇಲಮ್ಮನ ಶಾಪ ಏನು, ಯಾರು ಈ ಅಲುಮೇಲಮ್ಮ, ಏಕೆ ಮೈಸೂರು ರಾಜರಿಗೆ ಶಾಪ ಕೊಟ್ಟರು ಅನ್ನೋದನ್ನು ನೋಡ್ತೀವಿ. ಇದರ ಜೊತೆಗೆ ಮೈಸೂರು ರಾಜ್ಯ ಸ್ವತಂತ್ರಗೊಂಡ ಮೇಲೆ ಬಂದ ರಾಜರ ಬಗ್ಗೆಯೂ ತಿಳಿದುಕೊಳ್ಳುತ್ತೇವೆ. ಮತ್ಯಾಕೆ ತಡ, ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ಇಂದಿನ ಎಪಿಸೋಡ್ಗಳನ್ನೆಲ್ಲ ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅದನ್ನು ನೋಡಬಹುದು. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಅಲುಮೇಲಮ್ಮನ ಶಾಪ ಮೈಸೂರು ಇತಿಹಾಸದ ರಹಸ್ಯಮಯ ಕತೆ. ಮಾಲಂಗಿ ಮಡುವಾಗಿ, ತಲಕಾಡು ಮರಳಾಗಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಸ್ನೇಹಿತರೆ, ಮೈಸೂರು ರಾಜವಂಶವನ್ನು ಇಂದಿಗೂ ಈ ಶಾಪ ಹಿಂಬಾಲಿಸುತ್ತಿದೆ ಅಂತ ನಂಬಲಾಗಿದೆ. ಹಾಗಿದ್ರೆ ಏನಿದು ಈ ಕತೆ? ಫ್ರೆಂಡ್ಸ್, 1610ರಲ್ಲಿ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದ ಮೇಲೆ ದಂಡೆ ಎತ್ತು ಹೋಗಿ ನಗರವನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಿದ್ರು. ಇದನ್ನು ನಾವು ಇಂದಿನ ಎಪಿಸೋಡ್ನಲ್ಲಿ ನೋಡಿದ್ದೇವೆ. ಆ ವೇಳೆ ಶ್ರೀರಂಗಪಟ್ಟಣದ ಆಡಳಿತವನ್ನು ತಿರುಮಲರಾಯರು ನೋಡಿಕೊಳ್ಳುತ್ತಿದ್ದರು. ಶ್ರೀರಂಗಪಟ್ಟಣವನ್ನು ಮೈಸೂರು ವಶಪಡಿಸಿಕೊಂಡ ಬಳಿಕ ಇವರ ಆಡಳಿತ ಕೊನೆಗೊಳ್ಳುತ್ತದೆ. ಈ ತಿರುಮಲರಾಯರ ಪತ್ನಿಯೇ ಅಲುಮೇಲಮ್ಮ. ಇವರು ಶ್ರೀರಂಗನಾಯಕಿಯ ದೇವಿಯ ಭಕ್ತೆಯಾಗಿದ್ದರು. ದೇವಾಲಯದ ಆಭರಣಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊಂದಿದ್ದರು. ಹೀಗಾಗಿ ಇವರ ಬಳಿ ದೇವಿಯ ಅಮೂಲ್ಯ ರತ್ನಾಭರಣಗಳು ಇದ್ದವು. ಈ ವಿಷಯ ರಾಜ ಒಡೆಯರವರ ಗಮನಕ್ಕೆ ಬಂತು. ಆ ಆಭರಣಗಳನ್ನು ಮೈಸೂರು ರಾಜ್ಯಕ್ಕೆ ತರಬೇಕೆಂದು ನಿರ್ಧರಿಸಿದರು. ಆದರೆ ಇತ್ತ ಆಭರಣಗಳನ್ನು ಮೈಸೂರು ರಾಜ್ಯಕ್ಕೆ ಒಪ್ಪಿಸೋಕೆ ಅಲುಮೇಲಮ್ಮ ಒಪ್ಪಲಿಲ್ಲ. ಹೀಗಾಗಿ ರಾಜ ಒಡೆಯರ್ ಅವರು ತಮ್ಮ ಸೇನೆಯನ್ನು ಕಳುಹಿಸಿ ಅಲುಮೇಲಮ್ಮನನ್ನು ಹುಡುಕೋಕೆ ಆದೇಶ ನೀಡುತ್ತಾರೆ. ಈ ವಿಷಯ ಅಲುಮೇಲಮ್ಮನಿಗೆ ಗೊತ್ತಾಗುತ್ತದೆ. ಗೊತ್ತಾದ ತಕ್ಷಣವೇ ಆಭರಣಗಳನ್ನು ತೆಗೆದುಕೊಂಡು ಪರಾರಿಯಾಗುತ್ತಾರೆ. ಕಾವೇರಿ ನದಿ ತೀರದ ತಲಕಾಡಿನತ್ತ ತೆರಳುತ್ತಾರೆ. ಇಲ್ಲಿ ಇತಿಹಾಸದ ಅತ್ಯಂತ ಭಯಾನಕವಾದ ಕ್ಷಣ ಜರುಗುತ್ತದೆ. ಕಾವೇರಿ ನದಿ ತೀರದಲ್ಲಿ ಆಭರಣಗಳನ್ನು ಹಿಡಿದುಕೊಂಡು ನಿಂತಿದ್ದ ಅಲುಮೇಲಮ್ಮ ಮೈಸೂರು ರಾಜರಿಗೆ ಶಾಪ ನೀಡುತ್ತಾರೆ ಎನ್ನಲಾಗಿದೆ. ಮಾಲಂಗಿ ಮಡುವಾಗಿ, ತಲಕಾಡು ಮರಳಾಗಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಹೇಳಿ ಕಾವೇರಿ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಶಾಪ ಇಂದಿಗೂ ಜೀವಂತವಾಗಿದೆ ಅಂತ ಜನರು ನಂಬುತ್ತಾರೆ. ಕೇವಲ ಜನರಲ್ಲ, ಮೈಸೂರು ರಾಜರು ಕೂಡ ಈ ಶಾಪವನ್ನು ನಂಬುತ್ತಾರೆ. ಯಾಕಂದ್ರೆ ತಲಕಾಡು ಮರಳಿನಿಂದ ಮುಚ್ಚಿದೆ. ಮಾಲಂಗಿ ಕಾವೇರಿ ನದಿಯ ಅತ್ಯಂತ ಆಳವಾದ ಭಾಗಗಳಲ್ಲಿ ಒಂದಾಗಿದೆ. ಹಾಗೆ ಮೈಸೂರು ರಾಜವಂಶದ ಹಲವಾರು ಪೀಳಿಗೆಗಳಲ್ಲಿ ನೇರ ಸಂತಾನವಿಲ್ಲದೆ ದತ್ತು ಪಡೆದುಕೊಳ್ಳಲಾಗಿದೆ. ಈ ಘಟನೆ ನಡೆದ ಬಳಿಕ ಮಹಾರಾಜರು ಅಲುಮೇಲಮ್ಮನ ಶಾಪ ನಿವಾರಣೆಯಾಗಿ ಅಲುಮೇಲಮ್ಮನ ಚಿನ್ನದ ವಿಗ್ರಹವೊಂದನ್ನು ಮಾಡಿಸಿದ್ದಾರೆ. ಅವರ ಕಾಲದಿಂದಲೇ ನವರಾತ್ರಿ ಹಬ್ಬದಲ್ಲಿ ಅದಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯ ಜಾರಿಗೆ ತಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಪೂಜೆ ನಡೆದುಕೊಂಡು ಬಂದಿದೆ. ಇದು ನಿಜವಾಗಿಯೂ ಶಾಪನ ಅಥವಾ ಇತಿಹಾಸದಲ್ಲಿ ಜೋಡಣೆಯಾದ ಕಥೆನ ಗೊತ್ತಿಲ್ಲ. ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟ ವಿಷಯ. ಬನ್ನಿ ಅಲುಮೇಲಮ್ಮನ ಕಥೆಯಿಂದ ಮುಂದುವರೆಯೋಣ. ಸ್ವತಂತ್ರ ಮೈಸೂರು ರಾಜ್ಯದ ಶಕ್ತಿ ನಿರ್ಮಾಣ. ಫ್ರೆಂಡ್ಸ್, ಮೊದಲೇ ಹೇಳಿದ ಹಾಗೆ ಇಂದಿನ ಎಪಿಸೋಡ್ನಲ್ಲಿ ನಾವು ಮೈಸೂರು ರಾಜ್ಯದ ಸ್ವತಂತ್ರ, ಶ್ರೀರಂಗಪಟ್ಟಣದ ವಿಜಯ ಹಾಗೂ ದಸರಾ ಮೂಲಕ ಹೊಸ ಯುಗದ ಆರಂಭವನ್ನು ನೋಡಿದ್ದೇವೆ. ಆದರೆ ಸ್ವತಂತ್ರ ಪಡೆದ ಮೇಲೆ ಏನಾಯಿತು ಅನ್ನೋದನ್ನು ಈಗ ನೋಡೋಣ. ಮೈಸೂರನ್ನು ಸ್ವತಂತ್ರಪಡಿಸಿದ ರಾಜ ಒಡೆಯರ್ ನಂತರ ಮೈಸೂರು ಸಿಂಹಾಸನವನ್ನು 6ನೇ ಚಾಮರಾಜ ಒಡೆಯರ್ ಅವರು ಅಲಂಕರಿಸುತ್ತಾರೆ. 1617ರಲ್ಲಿ ಆಡಳಿತ ಕೈಗೆತ್ತಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಮೈಸೂರು ರಾಜ್ಯ ಹೊಸದಾಗಿ ಸ್ವತಂತ್ರವಾಗಿತ್ತು. ಆದರೆ ಸ್ವತಂತ್ರ ಒಂದು ಆರಂಭ ಮಾತ್ರ.
ಇದನ್ನು ಉಳಿಸಿಕೊಳ್ಳೋದು ದೊಡ್ಡ ಸವಾಲು. 6ನೇ ಚಾಮರಾಜ ಒಡೆಯರ್ ಅವರು ತಮ್ಮ ಆಡಳಿತದಲ್ಲಿ ಅವಧಿಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದರು, ತೆರಿಗೆ ಸಂಗ್ರಹ ವ್ಯವಸ್ಥೆ ಸುಧಾರಿಸಿದರು, ಸ್ಥಳೀಯ ನಾಯಕರನ್ನು ನಿಯಂತ್ರಣಕ್ಕೆ ತಂದರು. ಇದರಿಂದ ರಾಜ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಹೆಚ್ಚಾಯಿತು. ಆದರೆ ಇದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜಾಪುರ ಹಾಗೂ ಗೋಲ್ಕೊಂಡದ ನಾಯಕರು ತಮ್ಮ ಪ್ರಭಾವವನ್ನು ವಿಸ್ತರಿಸುತ್ತಿದ್ದರು. ಮೈಸೂರು ಹೊಸ ರಾಜ್ಯವಾಗಿದ್ದರಿಂದ ಅಪಾಯ ಹೆಚ್ಚಾಗಿಯೇ ಇತ್ತು. ಈ ಶಕ್ತಿಗಳನ್ನೆಲ್ಲ ಎದುರಿಸುವ ಜವಾಬ್ದಾರಿ 6ನೇ ಚಾಮರಾಜ ಒಡೆಯರ್ ಅವರ ಹೆಗಲ ಮೇಲಿತ್ತು. ಈ ಜವಾಬ್ದಾರಿಯನ್ನು 6ನೇ ಚಾಮರಾಜ ಒಡೆಯರ್ ಸಮರ್ಥವಾಗಿ ಎದುರಿಸಿದ್ದರು. ಅಲ್ಲದೆ ಇವರ ಆಡಳಿತದಲ್ಲಿ ಕೃಷಿ ಬೆಳವಣಿಗೆ ಕಂಡಿತು, ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾದವು. ಈ ಮೂಲಕ ರಾಜ್ಯದ ಆದಾಯ ಬಲವಾಗಿ ಮೈಸೂರು ಆರ್ಥಿಕವಾಗಿ ಶಕ್ತಿಯುತವಾಗತೊಡಗಿತು. ಸ್ನೇಹಿತರೆ, 6ನೇ ಚಾಮರಾಜ ಒಡೆಯರ್ ಅವರು ದೊಡ್ಡ ಯುದ್ಧಗಳನ್ನು ನಡೆಸಲಿಲ್ಲ, ಆದರೆ ಮೈಸೂರು ರಾಜ್ಯವನ್ನು 2 ಪಟ್ಟು ವಿಸ್ತರಿಸಿದರು ಎನ್ನಲಾಗಿದೆ. ಹಾಗೆ ಆರ್ಥಿಕವಾಗಿ ಬಲಪಡಿಸುವಲ್ಲಿ ಯಶಸ್ವಿಯಾದರು. ಇದು ಕೂಡ ರಾಜ್ಯದ ಆದಾಯಕ್ಕೆ ಭದ್ರ ಅಡಿಪಾಯವಾಯಿತು. 20 ವರ್ಷ ಅಧಿಕಾರ ನಡೆಸಿ 1637ರಲ್ಲಿ ನಿಧನರಾಗುತ್ತಾರೆ. 2ನೇ ರಾಜ್ ಒಡೆಯರ್ ರಹಸ್ಯಮಯ ಆದಾಯ. 6ನೇ ಚಾಮರಾಜ ಒಡೆಯರ್ ಅವರ ನಂತರ 2ನೇ ರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬಂದರು. 1637ರಲ್ಲಿ 25 ವರ್ಷ ವಯಸ್ಸಿನಲ್ಲಿ ಸಿಂಹಾಸನ ಏರಿದರು. ಯುವ ನಾಯಕರಾಗಿ ಹೊಸ ಕನಸುಗಳನ್ನು ಹೊತ್ತು ರಾಜ್ಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕನಸಿನಲ್ಲಿ ಆಡಳಿತ ಶುರು ಮಾಡುತ್ತಾರೆ. ಆದರೆ ಸ್ನೇಹಿತರೆ, ಎಲ್ಲ ಯುದ್ಧಗಳು ಹೊರಗೆ ನಡೆಯೋದಿಲ್ಲ. ಕೆಲವು ಯುದ್ಧಗಳು ಒಳಗೆ ನಡೆಯುತ್ತವೆ, ನಮ್ಮವರ ಜೊತೆಯೇ ನಡೆಯುತ್ತವೆ. ಇವರು ಸಮಯದಲ್ಲಿ ಸೇನೆ ಮುಖ್ಯಸ್ಥರಾದ ದಳವಾಯಿಗಳು ರಾಜಕೀಯವಾಗಿ ಬಹಳ ಪ್ರಭಾವ ಹೊಂದಿದ್ದರು. 2ನೇ ರಾಜ್ ಒಡೆಯರ್ ಅವರು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ದಳವಾಯಿಗಳ ಆದೇಶದಿಂದ ವಿಷ ಹಾಕಿ ಹತ್ಯೆ ಮಾಡಿಸಿದರು ಅಂತ ಹೇಳಲಾಗುತ್ತದೆ. ಇದು ಮೈಸೂರು ಇತಿಹಾಸದಲ್ಲೇ ಒಂದು ದುಃಖದ ಘಟನೆ ಹಾಗೂ ಒಂದು ಪಾಠ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಘಟನೆ ಮೈಸೂರು ರಾಜ್ಯದ ಒಳ ರಾಜಕೀಯದಲ್ಲಿ ದೌರ್ಬಲ್ಯತೆಯನ್ನು ತೋರಿಸಿತ್ತು. ಹಾಗೆ ಅಧಿಕಾರದ ಹೋರಾಟ ಎಷ್ಟು ಅಪಾಯಕಾರಿ ಅನ್ನೋದನ್ನು ತಿಳಿಸಿತು. ರಣಧೀರ ಕಂಠೀರವ ನರಸರಾಜ ಒಡೆಯರ್ ಶಕ್ತಿಯ ಸುವರ್ಣಯುಗ. ಸ್ನೇಹಿತರೆ, 2ನೇ ರಾಜ್ ಒಡೆಯರ್ ಅವರ ದುಃಖದ ಅತ್ಯಂತ ನಂತರ ಮೈಸೂರು ರಾಜ್ಯ ಒಂದು ಅಸ್ಥಿರತೆ ಹಂತದಲ್ಲಿತ್ತು. ಆ ಸಮಯದಲ್ಲಿ ಮೈಸೂರು ರಾಜ್ಯಕ್ಕೆ ಬೇಕಾಗಿದ್ದು ಒಬ್ಬ ಶಕ್ತಿಶಾಲಿ ನಾಯಕ, ಒಬ್ಬ ಯೋಧ ಮತ್ತು ಒಬ್ಬ ದೃಢ ನಿರ್ಧಾರ ತೆಗೆದುಕೊಳ್ಳುವ ರಾಜ. ಆಗ ಸಿಂಹಾಸನಕ್ಕೆ ಏರಿದವರು 1ನೇ ರಣಧೀರ ಕಂಠೀರವ ನರಸರಾಜ ಒಡೆಯರ್. ಮೇ 2, 1615ರಲ್ಲಿ ಜನಿಸಿದರು. 1ನೇ ರಾಜ್ ಒಡೆಯರ್ ಅವರ ದತ್ತುಪುತ್ರ. 1ನೇ ರಾಜ್ ಒಡೆಯರ್ ಅವರು ಅಕಾಲಿಕ ಮರಣದ ನಂತರ ಕೇವಲ 23 ವರ್ಷದ ಯುವ ರಾಜರಾಗಿದ್ದ ಕಂಠೀರವ ನರಸರಾಜ ಒಡೆಯರ್ ಅವರು ಸಿಂಹಾಸನ ಅಲಂಕರಿಸಬೇಕಾಯಿತು. ಇದು ಕೇವಲ ಅಧಿಕಾರ ಬದಲಾವಣೆ ಆಗಿರಲಿಲ್ಲ, ಮೈಸೂರು ರಾಜ್ಯದ ಹೊಸ ಅಧ್ಯಾಯದ ಆರಂಭವಾಗಿತ್ತು. ಇವರು ರಾಜರಾದ ಕೂಡಲೇ ಮೈಸೂರು ರಾಜ್ಯದ ಮೇಲೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು ದಾಳಿ ನಡೆಸುತ್ತಾರೆ. ಇವರ ಕಣ್ಣು ಶ್ರೀರಂಗಪಟ್ಟಣದ ಮೇಲೆ ಇರುತ್ತದೆ. ಆದರೆ ಕಂಠೀರವ ನರಸರಾಜ ಒಡೆಯರ್ ತಮ್ಮ ಶಕ್ತಿಶಾಲಿ ನಾಯಕತ್ವದಿಂದ ಈ ದಾಳಿಯನ್ನು ತಡೆಯುತ್ತಾರೆ. ಶತ್ರುಗಳಿಗೆ ಭಾರಿ ನಷ್ಟ ಉಂಟು ಮಾಡುತ್ತಾರೆ. ಇದರಿಂದ ಮೈಸೂರು ರಾಜ್ಯದ ಶಕ್ತಿ ಎಲ್ಲರಿಗೂ ತಿಳಿಯುತ್ತದೆ. ಸ್ನೇಹಿತರೆ, ಇವರು ರಾಜ್ಯದ ರಕ್ಷಣೆಗೆ ಮಾತ್ರ ಸೀಮಿತರಾಗಿರಲಿಲ್ಲ, ರಾಜ್ಯದ ವಿಸ್ತರಣೆಯತ್ತ ಕೂಡ ಹೆಜ್ಜೆ ಹಾಕಿದರು. ಅವರ ವಿಜಯ ಯುದ್ಧಗಳನ್ನು ನೋಡೋದಾದ್ರೆ, ದಕ್ಷಿಣದಲ್ಲಿ ಮದುರೈ ನಾಯಕರಿಂದ ಸತ್ಯಮಂಗಲಂನನ್ನು ವಶಪಡಿಸಿಕೊಂಡರು. ಪಶ್ಚಿಮದಲ್ಲಿ ಪಿರಿಯಾಪಟ್ಟಣದ ಚಿಂಗಲ್ರವರನ್ನು ಸೋಲಿಸಿದರು. ಉತ್ತರದಲ್ಲಿ ಹೊಸೂರು ಪ್ರದೇಶವನ್ನು ವಶಪಡಿಸಿಕೊಂಡರು. ಯಲಂಕ ಪ್ರದೇಶದಲ್ಲಿ ಕೆಂಪೇಗೌಡರು ಉಳಿದ ಪ್ರಭಾವಕ್ಕೆ ಭಾರಿ ಹೊಡೆತ ನೀಡಿ ದೊಡ್ಡ ಪ್ರಮಾಣದ ಖಜಾನೆಯನ್ನು ವಶಪಡಿಸಿಕೊಂಡರು. ಈ ವಿಜಯಗಳಿಂದ ಇವರು ರಣಧೀರ ಅನ್ನೋ ಬಿರುದು ಕೂಡ ಲಭಿಸಿತು. ಈ ವಿಜಯಗಳಿಂದ ಮೈಸೂರು ರಾಜ್ಯ ಗಡಿಗಳು ಮತ್ತಷ್ಟು ವಿಸ್ತಾರವಾದವು. ರಾಜಕೀಯ ಪ್ರಭಾವ ಹೆಚ್ಚಾಯಿತು. ಸೇನೆಗೆ ಭಾರಿ ಆತ್ಮವಿಶ್ವಾಸ ಹೆಚ್ಚಾಯಿತು. ನಾಣ್ಯ ವ್ಯವಸ್ಥೆ ಸ್ವಾತಂತ್ರ್ಯದ ಸಂಕೇತ. ಕಂಠೀರವ ನರಸರಾಜ ಒಡೆಯರ್ ಅವರು ಮೈಸೂರು ಇತಿಹಾಸದಲ್ಲೇ ಮೊದಲ ಬಾರಿಗೆ ತಮ್ಮದೇ ನಾಣ್ಯಗಳನ್ನು ಹೊರತಂದರು. ಆ ನಾಣ್ಯಗಳನ್ನು ಕಂಠೀರಾಯ ಅಂತ ಕರೆಯಲಾಗುತ್ತಿತ್ತು. ಈ ನಿರ್ಧಾರ ಮೈಸೂರು ರಾಜ್ಯ ಒಂದು ಸಂಪೂರ್ಣ ಸ್ವತಂತ್ರ ರಾಜ್ಯವಾಗಿರೋದನ್ನು
ತೋರಿಸುತ್ತದೆ. ಈ ನಾಣ್ಯಗಳು 100 ವರ್ಷಕ್ಕೂ ಹೆಚ್ಚು ಕಾಲ ಬಳಕೆಯಲ್ಲಿದ್ದವು ಎನ್ನಲಾಗಿದೆ. ಇದರ ಜೊತೆಗೆ ಅವರು ಮತ್ತೊಂದು ಮಹತ್ವದ ಕೆಲಸ ಮಾಡಿದ್ದಾರೆ, ಅದುವೇ ಮೈಸೂರು ರಾಜ್ಯದ ರಾಜಕೀಯ ಗುರುತಿನ ನಿರ್ಮಾಣ. ಇದು ಮೈಸೂರು ರಾಜ್ಯವನ್ನು ಒಂದು ಸಂಘಟಿತ ರಾಜ್ಯವನ್ನಾಗಿ ರೂಪಿಸಿದ್ದವು. ಸ್ನೇಹಿತರೆ, ಇವರ ಕಾಲದಲ್ಲಿ ಇನ್ನೂ ಅನೇಕ ಮಹತ್ವದ ಘಟನೆಗಳು ನಡೆಯುತ್ತವೆ. ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಿಮ ಹಂತವನ್ನು ತಲುಪುತ್ತದೆ. ಹಾಗೆ ಇದೇ ಕಾಲಘಟ್ಟದಲ್ಲಿ ಮೈಸೂರಿನಲ್ಲಿ ಕ್ರೈಸ್ತ ಧರ್ಮದ ಪ್ರವೇಶ ಕೂಡ ಆಗುತ್ತದೆ. ಇದಕ್ಕೆ ಪರ ವಿರೋಧಗಳು ಕೇಳಿ ಬರುತ್ತವೆ. ಈ ಘಟನೆಗಳ ಬಗ್ಗೆ ಮುಂದಿನ ಸರಣಿಯಲ್ಲಿ ಡೀಟೇಲ್ ಆಗಿ ನೋಡೋಣ. ನಿಮಗೆ ಈ ಸರಣಿ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.